ನೋಡಿ 2 ಕಲರ್ ಇದೆ. ಈ ಕೆಂಪದು 180 ಅಂತೆ, ಇದು 150 ಅಂತೆ. ನೋಡಿ ಇದು 650 ಅಂತೆ. ನೋಡಿ ಆರ್ಕಿಡ್ ಹೂವು 650 ಅಂತೆ. ಇದು 500 ಇದು 500 ಅಂತೆ. ಇದು ಹೂವಲ್ಲೇ ಗೋಡೆ ಕಟ್ಟಿದ್ದಾರೆ, ಯಾವ ಥರ ಇಟ್ಟಿದ್ದಾರೆ ನೋಡಿ ಜೋಡಿಸಿ, ಒಂಥರ ಮುತ್ತು ಜೋಡಿಸ್ದಂಗಾಗಿದೆ. ಇಲ್ಲಿಂದ ಅಲ್ಲಿವರೆಗೂ ಕಣ್ಣು ಹಾರಿಸಿದ್ರೆ ಎಷ್ಟು ದೂರ ಕಣ್ಣು ಹಾರಿಸ್ತೀವೋ ಅಷ್ಟು ದೂರ ಹೂಗಳು. ಬೆಂಗಳೂರಲ್ಲಿ ವರ್ಷಕ್ಕೊಂದ್ಸಲ, ವರ್ಷಕ್ಕೆ 2 ಸಲ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೆಯುತ್ತೆ. ಆದರೆ ನೀವು KR ಮಾರ್ಕೆಟಿಗೆ ಬಂದರೆ ಪ್ರತಿ ದಿವಸ ಈ ಥರ ಹೂಗಳು ನೋಡ್ಬೋದು. ನೋಡಿ ಯಾವ ಥರ ತೆಂಗಿನ ಗರಿಲಿ ಮಾಡಿದ್ದು. ಬಕೆಟ್ ಸಮೇತ ಬಕೆಟ್ ಕೊಡ್ತೀರಲ್ಲ? ಬಕೆಟ್ ಇಲ್ಲ. ಓಕೆ, ಬಕೆಟಲ್ಲಿ ಇಟ್ಟಿದ್ದಾರೆ, ಬಕೆಟ್ ಕೊಡೋದ ಅಂತ. ಬಿಳಿ ಗುಲಾಬಿ, ಕೇಸರಿ. ನಾವು ಆ ಕಡೆಯಿಂದ ಪೂಜೆ ಹೂಗಳು ನೋಡಿದ್ವಿ. ಈ ರೋಡ್ ಕಂಪ್ಲೀಟು ಡೆಕೋರೇಷನ್ ಹೂಗಳಿದ್ದಾವೆ. ಅಂದರೆ ಪೂಜೆಗೆ, ಮಂಟಪಕ್ಕೆ ಡೆಕೋರೇಷನ್ ಮಾಡ್ತಾರೆ, ಮದುವೆ ಮಂಟಪಕ್ಕೆ ಡೆಕೋರೇಷನ್ ಮಾಡ್ತಾರಲ್ಲ, ಅಥವಾ ಆ ಥರದ ಟೈಪ್ ಆಫ್ ಹೂಗಳು. ನೋಡೋಣ ಯಾವ ಥರದ ಹೂಗಳು ಡೆಕೋರೇಷನ್ ಇದ್ದಾವೆ ನೋಡೋಣ ಬನ್ನಿ. ಇದೆ ಹೇಗಿರಣ್ಣ ಗುಚ್ಚಿ ರೇಟು? ಅಣ್ಣ 50, 60, 80. ಅಂದರೆ ಎಲ್ಲ ಹೂವು ಸೇಮ್ ರೇಟಾ? ಕಲರೆಲ್ಲ 80 ರೂಪಾಯಿ. ರೆಡ್ಡು 3 ವೆರೈಟಿ ಇದೆ. 50 ರೂಪಾಯಿ ಇದೆ, 60 ರೂಪಾಯಿ ಇದೆ, 80 ರೂಪಾಯಿ ಇದೆ. ಒಂದು ಗುಚ್ಚಲ್ಲಿ ಎಷ್ಟು ಹೂ ಇರುತ್ತಣ್ಣ? 20 ಹೂ ಇರುತ್ತೆ. ಎಲ್ಲಿಂದ ಬರ್ತಾನೆ ಈ ಹೂಗಳೆಲ್ಲ? ಹೊಸಕೋಟೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ? 1:30-2 ಗಂಟೆಯಿಂದ. ಮಧ್ಯರಾತ್ರಿ ಎಷ್ಟು ಗಂಟೆವರೆಗೆ ಇರ್ತೀರಾ? 8-8:30 ವಯಸ್ಸಾಗ್ಬೋದು. ನೋಡಿ ಯಾವ ಥರ ಜೋಡಿಸ್ತಾ ಇದ್ದಾರೆ. ಸೇಮೆ ಅದೇ ಥರದಲ್ಲಿ ಎಲ್ಲ ಹೂಗಳನ್ನು ಜೋಡಿಸಿ ಈ ಥರ ಮಾಡಿದ್ದಾರೆ ನೋಡಿ. ಬರೀ 60. ಅದು ನಾವು ಅಲ್ಲೇ ನೋಡಿದ್ವಿ. ಗುಲಾಬಿ ಆಗಿರ್ಬೋದು, ಸೇವಂತಿಗೆ ಆಗಿರ್ಬೋದು, ಹಾರ ಆಗಿರ್ಬೋದು, ಹೂವಿಗೆ ಪೂಜೆಗೆ ಬೇಕಂತ ಹೂವು. ಇಲ್ಲಿ ಡೆಕೋರೇಷನ್ ಹೂವುಗಳಿದೆ. ಯಾವ ಥರ ಜೋಡಿಸಿದ್ದಾರೆ ನೋಡಿ, ಅಲ್ಲಿ ತೋರಿಸಿ ಯಾವ ಥರ ಜೋಡಿಸಿದ್ದಾರೆ ನೋಡಿ. ಒಂದು ಹೂವಲ್ಲೇ ದೊಡ್ಡ ಗೋಡೆ ಮಾಡ್ದಂಗೆ ಮಾಡಿದ್ದಾರೆ. ಬಟ್ ನೋಡಿ ಇದು ಹೇಗೆ ಜೋಡಿಸಿದ್ದಾರೆ ನೋಡಿ. ಹೂವಲ್ಲೇ ದೊಡ್ಡ ಗೋಡೆ ಮಾಡ್ದಂಗೆ ಮಾಡಿದ್ದಾರೆ. ನೋಡಿದ್ರೆ ಹೂಗಳು ನೋಡ್ಬೇಕಂದ್ರೆ ಹೂವಿನ ಪ್ರದರ್ಶನಕ್ಕೆ ಹೋಗೋದಾದರೆ ಅದು ವರ್ಷಕ್ಕೊಂದ್ಸಲ ಹೂವಿನ ಪ್ರದರ್ಶನ ಮಾಡ್ತಾರೆ. ಬಟ್ ಇಲ್ಲಿ KR ಮಾರ್ಕೆಟ್ ಫ್ಲವರ್ ಮಾರ್ಕೆಟಿಗೆ ಬಂದರೆ ಡೈಲಿ ಹೂಗಳು ನೋಡ್ಬೋದು. ಈ ಥರ ಹೂಗಳಿಗೆ ಬಂದರೆ ವ್ಯಾಪಾರಕ್ಕೂ ಅಷ್ಟೇ. ನೀವು ಇಲ್ಲಿಗೆ ಬಂದರೆ ಫ್ರೆಶ್ ಹೂಗಳು ಸಿಗ್ತವೆ, ಹೂಗಳನ್ನ ನೀವು ನೋಡ್ಬೋದು. ನೋಡಿಲ್ಲ ಹೂಗಳನ್ನ ಯಾವ ಥರ ಜೋಡಿಸಿದ್ದಾರೆ ಅಂತ. ಹೇಗಿದೆ ಅಣ್ಣ ಗುಚ್ಚು? 50 ರೂಪಾಯಿ ಒಂದು ಗುಚ್ಚು. ಒಂದು ಗುಚ್ಚಲ್ಲಿ ಎಷ್ಟು ಹೂ ಇರುತ್ತೆ? 20 ಪೀಸ್. ನೋಡಿ 20 ಹೂ ಇರುತ್ತಂತೆ ಒಂದು ಗುಚ್ಚಲ್ಲೇ. ಇದನ್ನು ಯಾವ ಥರ ಹೂವಿಂದ ರಾಶಿ ಮಾಡಿದ್ದಾರೆ ನೋಡಿ.
ನೋಡಿ ಒಂದು ಬುಟ್ಟಿಲಿ ಎಷ್ಟು ನೋಡೋಕ್ಕವಾಗಿ ಹೇಳಿದೆ ಎಷ್ಟು ಚೆನ್ನಾಗಿರುತ್ತೆ ಯಾವ ಥರ ಜೋಡಿಸಿದ್ದಾರೆ ಅಂತ. ಬಟ್ ಇಲ್ಲಿ ಜೋಡಿಸ್ತೀಯಾರ ನೋಡಿ ಇಲ್ಲಿ. ನೋಡಿ ಕಂಪ್ಲೀಟ್ ರೋಡ್ ಏನು ಮಾಡಿದ್ದಾರೆ, ಕಂಪ್ಲೀಟ್ ವ್ಯಾಪಾರ ಇದೆ ನೋಡಿ. ಡೆಕೋರೇಷನ್ ಹೂಗಳು ಕಂಪ್ಲೀಟ್ ಡೆಕೋರೇಷನ್ ಹೂಗಳೇ ಇದ್ದಾವೆ ನೋಡಿ. ಯಾವ ಥರ ಇದ್ದಾವೆ ಅಂತ ನೋಡೋಕ್ಕೆ ಯಾವ ಥರ ಜೋಡಿಸಿದ್ದಾರೆ ಅಂತ ನೋಡಿ. ಹೆಂಗಣ ಇದನ್ನು ಕಟ್ಟು 150 ನೋಡಿ 150 ಅಂತ. ಇದು ಎಲ್ಲಿಂದ ಬರುತ್ತಣ್ಣ ಹೂ? ಇದು ಹಳ್ಳಿ ಸೈಡಿಂದ. ಓಕೆ ನೋಡಿ, ಇದು ಒಂದು ಇದಕ್ಕೆ 150 ರುಪೀಸ್ ಅಂತೆ ಡೆಕೋರೇಷನ್ ಹೂಗಳು. ಓಕೆ ನೋಡಿ, ಜರ್ಬರ ಹೂಗಳು ನೋಡಿ, ಫಂಕ್ಷನಿಗೆ ಡೆಕೋರೇಷನ್ಗೆ ಬಳಸೋದಂಥ ಹೂಗಳು ಎಲ್ಲ ಕಲರ್ ಇದ್ದಾವೆ. ಹೇಗಿದೆ ಅಕ್ಕ ರೇಟು? 20 ರೂಪಾಯಿ ಅಷ್ಟೇ. 10 ಬರುತ್ತೆ ಒಂದು ಕಟ್ಟಿಗೆ 20 ರೂಪಾಯಾ? ಒಂದರಲ್ಲಿ 10 ಬರುತ್ತೆ. ಎಲ್ಲ ಕಲರ್ಗೆ ಸೇಮಾ? ಇಲ್ಲೇನು ಕಾಣಿಸ್ತಾ ಇದೆ, ಜರ್ಬರ ಹೂ ಅಂತೆ. ಒಂದು ಕಟ್ಟಿಗೆ 20 ರೂಪಾಯಿ ಅಂತೆ. ಒಂದು ಕಟ್ಟಲ್ಲಿ 10 ಹೂ ಇರುತ್ತಂತೆ ನೋಡಿ. ಎಲ್ಲ ಕಲರ್ ಇದ್ದಾವೆ, ಸುಮಾರು ಕಲರ್ ಇದ್ದಾವೆ. ಕೆಂಪಾಗಿರ್ಬೋದು, ಅರ್ಶಿನ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ವೈಟ್ ಆಗಿರ್ಬೋದು. ಹಾಂ 6-7 ಕಲರ್ ಬರುತ್ತಂತೆ. ಒಂದೊಂದಕ್ಕೂ ಒಂದೊಂದು ಗುಂಚಲ್ಲಿ 10 ಹೂ ಇರುತ್ತೆ. ಒಂದಕ್ಕೆ 20 ರೂಪಾಯಿ ಅಂತೆ. ಯಾವಾಗಲೂ ರೇಟ್ ಹಿಂಗೆ ಇರುತ್ತಾ ಅಕ್ಕ? ಇಲ್ಲ, ರೇಟ್ ಚೇಂಜ್ ಆಗುತ್ತೆ. ಓಕೆ, ಇದೇ ಕಡಿಮೆ ಅನ್ಸುತ್ತಲ್ಲ? 5 ರೂಪಾಯಿನೂ ಆಗುತ್ತೆ ಬಂಚು. ಒಂದು ಬಂಚಿಗೆ 5 ರೂಪಾಯಿ? ಬಂಚು 5 ರೂಪಾಯಿನೂ ಆಗುತ್ತೆ. ಓಕೆ, 100 ರೂಪಾಯಿ, 120, 130, 150ವರೆಗೂ ಆಗುತ್ತೆ. ಹಬ್ಬ ಇದೆಯಲ್ಲ ಆದ್ರಿಂದ ಏನೋ ಹಬ್ಬಕ್ಕಾಗಲ್ಲ. ಓಕೆ, ಮದುವೆ ಫಂಕ್ಷನಿಗೆ. ನೋಡಿ ಇಲ್ಲೆಲ್ಲ ಡೆಕೋರೇಷನ್ ಹೂಗಳಿದ್ದಾವೆ, ಫಂಕ್ಷನಿಗೆ ಬೇಕಾದಂಥ ಹೂಗಳು. ಹೇಗಕ್ಕ ಒಂದು ಗೊಂಚು? 30 ರೂಪಾಯಿ ನೋಡಿ. ಒಂದು ಗೊಂಚಿಗೆ 30 ರೂಪಾಯಿ ಅಂತೆ. ಮದುವೆ ಸೀಸನ್ನ ಜಾಸ್ತಿ ಅಂದರೆ ಎಷ್ಟಾಗ್ಬೋದು? 100 ರೂಪಾಯಿ ನೋಡಿ. ಸೀಸನಲ್ಲಿ ಅಂದರೆ 100 ರೂಪಾಯಿ ಆಗುತ್ತಂತೆ. ಈಗ ಅನ್ಸೀಸನ್ ಅನಿಸುತ್ತೆ. ಎಷ್ಟು? 30 ರೂಪಾಯಿ ಅಂತ ಒಂದು ಗುಚ್ಚು. ಓಕೆ ನೋಡಿ, ಈ ಥರ ಪ್ರತಿಯೊಂದು ರೋಡ್ ಫುಲ್ಲು ಡೆಕೋರೇಷನ್ ಹೂಗಳೇ ಇದ್ದಾವೆ. ಈಗ ಮದುವೆ ಸೀಸನ್ ಅಲ್ಲದೆ ಇರೋದ್ರಿಂದ ರೇಟ್ ಎಲ್ಲ ಕಡಿಮೆ ಇದ್ದಾವೆ ನೋಡಿ. ಸೇವಂತಿಗೆ ಅನಿಸುತ್ತೆ. ಸೇವಂತಿಗೆ ಎಲ್ಲ ಹಾಕ ಇದು ಹೇಗಾಕ ಹೂ ಗೊಂಚು? 150 ನೋಡಿ. ಒಂದು ಗೊಂಚು ಎಷ್ಟು ಹೂ ಇರುತ್ತೆ ಇದು? 50 ಇರುತ್ತೆ ನೋಡಿ. ಗೊಂಚು ಬೊಕ್ಕೆ ಥರ ಮಾಡಿದ್ದಾರೆ. 50 ಹೂ ಇರುತ್ತಂತೆ. 50 ರೂಪಾಯಿ ಅಂತೆ. ಹಾಂ 150 ಅಂತೆ. 50 ಹೂಗೆ 150 ಅಂತೆ. ಒಂದು ಬೊಕ್ಕೆ ಇದೆ ಸರಿ ಇದೆ ನೋಡಿ. ಬೇರೆ ಬೇರೆ ಥರ ಹೂಗಳಿದ್ದಾವೆ. ಇದು ಸುಗಂಧರಾಜ ಅಲ್ವಾ? ಹೇಗಣ್ಣ ಇದು? 50 ರೂಪಾಯಿ ಒಂದು ಗಂಚು ನೋಡಿ. ನೋಡಿ ಸುಗಂಧರಾಜ ಸ್ಮೆಲ್ಲಲ್ಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಫ್ರೆಶ್ ಹೂಗಳು 50 ರೂಪಾಯಿ ಅಂತೆ ಒಂದು ಗೊಂಚು ನೋಡಿ. ಮದುವೆಗೆ ಫಂಕ್ಷನಿಗೆ ಬೆಳೆಸ್ತೀವಲ್ಲ ಈ ಗುಚ್ಚು ನೋಡಿ. ಫಂಕ್ಷನಿಗೆ ಹೆಚ್ಚಾಗಿ ಮದುವೆಗೆ ಯೂಸ್ ಮಾಡ್ತಾರೆ. ಎಷ್ಟಣ್ಣ ಇದು? 20 ನೋಡಿ. ಈಗ ಒಂದು ಗುಚ್ಚಿಗೆ 20 ರೂಪಾಯಿ ಅಂತೆ ಡೆಕೋರೇಷನ್ ಹೂಗಳು. ಹಾಗೆ ಅದೇ ಟೈಪಲ್ಲಿ ಅದೇ ಥರ ಹೂಗಳು ಬೇರೆ ಬೇರೆ ಇದ್ದಾವೆ. ನೋಡೋಣ ಬನ್ನಿ ಎಷ್ಟು ಹೂಗಳಿದ್ದಾವೆ ಅಂತ. ನಾರ್ಮಲ್ಲಾಗಿ ಡೆಕೋರೇಷನ್ ಹೂ ನೋಡ್ತೀವಲ್ಲ, ಈಗ ಮದುವೆಯಲ್ಲಿ ಮಂಟಪದಲ್ಲಿ ಆಗಿರ್ಬೋದು, ಡೆಕೋರೇಷನ್ ಹೂಗಳು ನೋಡೋ ಜಾಗದಲ್ಲಿ ಮೊದಲು ಇದನ್ನು ಅಣಿಸ್ತಾರೆ. ಇದಕ್ಕೆ ಇಲ್ಲೇನು ಕಾಣಿಸ್ತಾ ಇದೆ, ಇದನ್ನು ಮೊದಲು ಅಣಿಸಿ ಇದಕ್ಕೆ ಹೂಗಳನ್ನು ಚುಚ್ತಾರೆ ಡೆಕೋರೇಷನ್ ಹೂಗಳು. ನೀವು ಅಷ್ಟೇ ಮನೆಯಲ್ಲ ಅಲಂಕಾರ ಮಾಡೋದಾದರೆ ಈ ಟೈಪಲ್ಲಿ ನೀವು ತೊಗೊಂಡು ಹೋದರೆ ಇದಕ್ಕೆ ಚುಚ್ಬೋದು. ನೋಡೋಣ ಇದಕ್ಕೆ ಎಷ್ಟು ರೇಟ್ ಇದೆ ಅಂತ ಕೇಳೋಣ. ಎಷ್ಟು ಅಣ್ಣ ಇದು? 60 ಒಂದು ಪೀಸಿಗೆ ನೋಡಿ. ಒಂದು ಪೀಸಿಗೆ 60 ಅಂತೆ. ಇದರಲ್ಲಿ 4 ಬರುತ್ತೆ, ಇಷ್ಟುದ ಬರುತ್ತೆ. ಇದಕ್ಕೆ 60 ರೂಪಾಯಿ. ಸೊ ಇದಕ್ಕೆ ನೀವು ಹೂಗಳು ಹಾಕ್ಕೊಂಡ್ರೆ ನೀವು ಬೇಕಾದಂಗೆ ಅಲಂಕಾರ ಮಾಡ್ಕೋಬೋದು ನೋಡಿ. ಇದೇ ಗಣ 20 ನೋಡಿ. ಇದು 20 ರೂಪಾಯಿ ಅಂತೆ. ಇದನ್ನು ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಹೂಗಳು ಚುಚ್ಕೊಂಡು ನೀವು ಅಲಂಕಾರ ಮಾಡ್ಕೋಬೋದು. ಸೊ ಡೆಕೋರೇಷನ್ಗೆ ಬೇಕಾದಾಗ ಮೊದಲು ಪೇಸ್ಟ್ ಮಾಡಬೇಕು, ಕಟ್ಟಬೇಕಾಗಿದೆ. ಇದನ್ನು ಕಟ್ಟಿ ಅದ್ರ ಮೇಲೆ ಹೂಗಳನ್ನ ಹಾಕ್ತೀವಿ. ಆಮೇಲೆ ಆ ಹೂವಿನ ಹಾರ ತುದಿಗಡೆ ಇರುತ್ತೆ ಗೊತ್ತಾ? ಈಗ ಒಂದು ಹಾರ ಮಾಡ್ತು ಅಂದ್ರೆ ಅದ್ರ ತುದಿಗಡೆ ಒಂದು ಗೊಂಚು ಹಾಕ್ತಾರೆ. ಇದೆಷ್ಟಣ್ಣ ಇದು? 30 4 1 12 ಇದು 30 ರೂಪಾಯಿ ಅಂತ ನೋಡಿ.
ನೀವು ಅದಕ್ಕೆ KR ಮಾರ್ಕೆಟ್ ಹೂವಿನ ಮಾರ್ಕೆಟ್ ಅಂದರೆ ನಿಮಗೆ ಏನಾದರೂ ಫಂಕ್ಷನ್ ಇತ್ತು, ಏನಾದರೂ ಡೆಕೋರೇಷನಿಗೆ ಬೇಕಂದರೆ ಇಲ್ಲಿಗೆ ಬಂದರೆ ಸರಿ, ಪ್ರತಿಯೊಂದು ಸಿಗುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ, ಹಾಗೆ ಫ್ರೆಶ್ ಹೂಗಳು ಸಿಗ್ತವೆ. ನೋಡೋಣ ಮುಂದೆ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಹೆಂಗಣ ಒಂದು ಬಾಕ್ಸು 80. ಎಷ್ಟು ಪೀಸ್ ಇರುತ್ತೆ? 20 ಪೀಸ್ ಇರುತ್ತೆ. ನೋಡಿ ಇದು 20 ಪೀಸ್ ಇರುತ್ತಂತೆ ಒಂದು ಇದರಲ್ಲಿ, 80 ರೂಪಾಯಿ ಅಂತೆ. ನೋಡಿ ಈ ಥರ ಇರುತ್ತೆ. ಬೇರೆ ಬೇರೆ ಕಲರ್ ಇದ್ದಾವೆ. ಎಲ್ಲ ಕಲರ್ ಸೇಮ್ ರೇಟಾ? ಸೇಮ್. ನೋಡಿ ಎಲ್ಲ ಕಲರ್ಗೂ ಸೇಮ್ ರೇಟ್ ಅಂತೆ. ಇದು ಕಂಪ್ಲೀಟ್ ಡೆಕೋರೇಷನ್ ಸಿಸ್ಟಮು. ಇದು ಜರ್ಬರ. ಈ ಕಡೆ ಕಂಪ್ಲೀಟ್ ಬಂದರೆ ಅಲಂಕಾರಿಕ ಹೂಗಳೇ ಇದ್ದಾವೆ. ಇಲ್ಲೇನು ಕಾಣಿಸ್ತಾ ಇದೆ, ಇದು ಸುಗಂಧರಾಜ ಕಟ್ಟು. ನೋಡಿ ಗೊಚ್ಚಲ್ಲಿ ಎಷ್ಟು 20 ಎಷ್ಟು ಹೂಗಳಿರುತ್ತೆ ಅನಿಸುತ್ತೆ. ನೋಡಿ ಈ ಥರ ಇದೆ. ಅದ್ರ ಸ್ಮೆಲ್ ಹೇಗಿದೆ ನೋಡಿ. ನೋಡಿ ಸುಗಂಧರಾಜ ಈ ಥರ ಬರುತ್ತೆ, ಕಟ್ಟು ಮೂಲಕ ಬರುತ್ತೆ. ಹೆಂಗಣ್ಣ ರೇಟ್ ಇದು? 100. ನೋಡಿ ಒಂದು ಗುಚ್ಚಿಗೆ 100 ರೂಪಾಯಿ ಅಂತೆ. ಏನಣ್ಣ ಇದು? ಯಾವ್ದ್ರಲ್ಲಿ ಮಾಡಿ? ತೆಂಗಿನ ಗರಿಯಲ್ಲಿ ಮಾಡಿದ್ದ? ಇಲ್ಲಿ ಬನ್ನಿ, ಇಲ್ಲಿ ನೋಡಿ ತೆಂಗಿನ ಗರಿಯಲ್ಲಿ ಹೂವಿನ ಥರ ಮಾಡಿದ್ದಾರೆ. ಎಷ್ಟಣ್ಣ ಇದು ರೇಟು? 180. ನೋಡಿ ಬರೀ ಆರ್ಡ್ರ್ ಕೊಟ್ಟರೆ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಆರ್ಡ್ರ್ ಕೊಟ್ಟರೆ ಮಾಡ್ಕೊಡ್ತಾರಂತೆ. ತೆಂಗಿನ ಗರಿಲಿ ಒಂದೊಂದು ಓಲೆಯಲ್ಲಿ ಹೆಂಗೆ ಮಾಡಿದ್ದಾರೆ ನೋಡಿ. ಇದಕ್ಕೆ ನೋಡೋಕೆ ಹೀಗಿರ್ಬೋದು, ಇದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ ನೋಡಿ. 180 ರೂಪಾಯಿ. ಬಟ್ ಇದ್ರ ಹಿಂದೆ ಇರೋದಲ್ಲ ಎಫರ್ಟು, ಅದು ಮಾತ್ರ ಸಿಕ್ಕಾಪಟ್ಟೆ. ನೋಡಿ ಏನು ಚೆನ್ನಾಗಿದೆ. ಒಂದು ಗರಿಲಿ ಒಂಥರ ಕಮಲದ ಹೂವು ಅರಳ್ದಂಗಾಗಿದೆ. ನೋಡಿದ್ರೆ ಯಾವುದೋ ಹೂವು ಅನ್ಕೋಬೇಕು, ನೋಡಿದ್ರೆ ಗರಿಲೂ ಈ ಥರ ಮಾಡ್ಬೋದು ಅಂತ ಹಾಕಿದ್ದಾರೆ. ನೋಡಿ ಯಾವ ಥರ ತೆಂಗಿನ ಗರಿಲಿ ಮಾಡಿದ್ದು. ಇಲ್ಲೇನು ಕಾಣಿಸ್ತಾ ಇದೆ, ಇದು ಕಂಪ್ಲೀಟ್ ಡೆಕೋರೇಷನ್ನು. ಇಲ್ಲಿ ಗುಲಾಬಿನ ಯಾವ ಥರ ಇಟ್ಟಿದ್ದಾರೆ ನೋಡಿ. ಒಂದೊಂದು ಬಾಕ್ಸಲ್ಲಿ ಯಾವ ಥರ ಇಟ್ಕೊಂಡ್ರು. ಮೇ ಬಿ ಎಷ್ಟನ್ನ ರೇಟ್ ಇದು? 130 ರೂಪಾಯಿ. ಎಷ್ಟಿರುತ್ತೆ ಹೂವು? 20 ಹೂವು ಇರುತ್ತಂತೆ ಒಂದೊಂದು ಬಾಕ್ಸಲ್ಲಿ. ಎಲ್ಲ ಕಲರು ಸೇಮಾ? ಒಂದೇ ರೇಟಾ? ಕಲರ್ ಬೇರೆ, ಒಂದೊಂದು ಕಲರ್ ಒಂದೊಂದು ರೇಟಾ? ಒಂದು ಕಲರ್ 100 ರೂಪಾಯಿ, ಅದು ಹಾಂ ರೇಟ್ 130 ರೂಪಾಯಿ. ಹಾಂ ಎಷ್ಟು? 20 ಹೂವು ಇರುತ್ತಾ? ನೋಡಿ 20 ಹೂವು ಇರುತ್ತಂತೆ. ರೆಡ್ಡಿಗೆ 130 ರೂಪಾಯಿ ಅಂತೆ. ಇನ್ನು ಬೇರೆದಕ್ಕೆ 100 ರೂಪಾಯಿ ಅಂತೆ. ನೋಡಿ ಅವ್ರು ಪಿಚ್ಚೆ ತೋರಿಸ್ಬಿಟ್ರು ನೋಡಿ ಹೇಗಿದೆ ಅಂತ. 20 ಹೂವು ಇರುತ್ತಂತೆ. ಓಕೆ, ಎಲ್ಲಿಂದ ಬರುತ್ತೆ ಅಣ್ಣ ಈ ಹೂಗಳು? ಎಲ್ಲ ತಮಿಳುನಾಡು, ಆನೇಕಲ್ಲು. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಾ ವ್ಯಾಪಾರ? ರಾತ್ರಿ 11 ಗಂಟೆಯಿಂದ ಸ್ಟಾರ್ಟು. ಓಕೆ, ಬೆಳಿಗ್ಗೆ ಎಷ್ಟು ಗಂಟೆವರೆಗೆ ಇರುತ್ತೆ? 8:30, 9, 9:30, 10 ಆಗುತ್ತೆ. ಹಬ್ಬದ ವ್ಯಾಪಾರ ಏನೋ ಡಿಫ್ರೆನ್ಸ್ ಇದೆಯಾ? ಹಬ್ಬದ ವ್ಯವಹಾರಕ್ಕೆ 10 ಗಂಟೆ ಆಗುತ್ತೆ. ಸ್ವಲ್ಪ ರೇಟ್ ಅವಾಗ ಜಂಪು ಜಾಸ್ತಿ ಕಮ್ಮಿ ಆಗಿರುತ್ತೆ. ಇಲ್ಲೇನು ಕಾಣಿಸ್ತಾ ಇದೆ, ಕಂಪ್ಲೀಟ್ ಜರ್ಬರ. ನೋಡಿ ಜರ್ಬರ ಹೂವು ಹೇಗಿದೆ ಅಣ್ಣ ರೇಟು? 30 ರೂಪಾಯಿ. ಯಾವ 25? ಇಷ್ಟು 25, ಅದು 30ನಾ? ಡಿಫ್ರೆನ್ಸ್ ಏನಿದೆ? ಕ್ವಾಲಿಟಿ. ಓಕೆ, ಕ್ವಾಲಿಟಿ ಡಿಫ್ರೆನ್ಸ್ ಅಂತೆ. ಅದು 30 ರೂಪೀಸ್ ಅಂತೆ, ಇದು 25 ರೂಪೀಸ್ ಅಂತೆ. 10 ಹೂವು ಇರುತ್ತಾ ಒಳಗೆ? ಓಕೆ, 20 ಇದು 25. ಓಕೆ, 25 10. ನೋಡಿ ಕ್ವಾಲಿಟಿ ಮೇಲೆ ಡಿಪೆಂಡು. 10 ಹೂವು ಇರುತ್ತಂತೆ. ನೋಡಿ ಬೇರೆ ಬೇರೆ ಕಲರ್ ಜರ್ಬರ ಇದ್ದಾವೆ. ಎಲ್ಲಿಂದ ಬರ್ತಾವಣ್ಣ? 6 ಕಲರ್ಸ್ ಇದೆ ಅಂತೆ. ಎಲ್ಲಿಂದ ಬರುತ್ತಾನೆ ಜರ್ಬರ? ಆನೆಕಲ್ಲ. ರಾತ್ರಿನೆಲ್ಲ ಬಂದುಬಿಡುತ್ತಾ? ಓಕೆ, ಇದು ಆನೆಕಲ್ಲಿಂದ ಬೆಳೆದೆ ಅಂತ. ಇಲ್ಲಿ ನಮ್ಮ ಲೋಕಲ್ ರೈತರೇ ಬೆಳೆದಿರ್ತಾರೆ ನೋಡಿ. ಇದನ್ನು ಕ್ಲೀನಾಗಿ ತೋರಿಸಿ ನೋಡಿ. 6 ಕಲರ್ಸ್ ಇದಾವಂತೆ. ಓಕೆ, ಇದೇ ಕಡಿಮೆನಾ? ಕಡಿಮೆ ಅಂದರೆ ಎಷ್ಟಾಗಿದೆ ಅಣ್ಣ? 10 ರೂಪೀಸಿಂದ. ಜಾಸ್ತಿ ಅಂದರೆ ಎಷ್ಟಾಗಿದೆ? 150, 200 ಫೈನಲ್. ಒಂದು ಬಂಚಿಗೆ 150 ರೂಪೀಸ್ ಆಗಿದೆ. ಅಂದರೆ ಮದುವೆ ಸೀಸನ್ನಾ? ಹೌದೌದು. ಓಕೆ, ನೋಡಿ ಇದು ಸೀಸನಿಗೆ ತಕ್ಕನಾಗ ರೇಟ್ ಚೇಂಜ್ ಆಗುತ್ತಂತೆ. 20 ರೂಪಾಯಿಂದನೂ 20 ರೂಪಾಯೂ ಆಗಿದೆಯಂತೆ, 150 ರೂಪಾಯಿ ಆಗಿದೆಯಂತೆ. ಇದೇ ಸೇಮ್ 10 ಹೂವಿಗೆ. ಮದುವೆ ಸೀಸನ್ನಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ತದಂಗೂ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ನೋಡಿ ಸೇವಂತಿಗೆ ಹೂಗಳನ್ನು ಗುಂಚು ಮಾಡಿದ್ದಾರೆ. ಹೆಂಗಿದೆ ಅಣ್ಣ ರೇಟ್ ಇದು? 150, 180. ಓಕೆ, ಈ ರೆಡ್ ಕಲರ್ ಏನು ಕಾಣಿಸ್ತಾ ಇದೆ ಇದು 180 ಅಂತೆ, ಇದು 150 ಅಂತೆ. ಎಷ್ಟು ಹೂವು ಇರುತ್ತೆ ಅಣ್ಣ ಇದು? ಎಷ್ಟು ಹೂವು ಇರುತ್ತೆ? 45 45 ಅಷ್ಟೇ ಇರುತ್ತಾ?
ಎಲ್ಲಿಂದ ಬರುತ್ತೆ ಅಣ್ಣ ಇದು? ಕನ್ನಡ ಕಾಲೋನಿ ಮೇಲೆ. ಓಕೆ, ಸರಿ, ಕನ್ನಡ ಬರಲ್ಲಂತೆ. ನೋಡಿ 2 ಕಲರ್ ಇದೆ. ಈ ಕೆಂಪದು 180 ಅಂತೆ, ಇದು 150 ಅಂತೆ. ನೋಡಿ 40ರಿಂದ 45 ಹೂಗಳು ಇರ್ತಾವಂತೆ ಒಂದರಲ್ಲಿ. ಕರೆಕ್ಟು ಬಂಚ್ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಡೆಕೋರೇಷನ್ ಹೂಗಳಿದ್ದಾವೆ ನೋಡಿ. ನೋಡಕ್ಕೆ ನೀವು ವ್ಯಾಪಾರ ಮಾಡೋದಿರಲಿ, ಬೆಳಿಗ್ಗೆ ಮುಂಚೆ ನೋಡೋಕ್ಕಾಗಿ ಬನ್ನಿ. ಕೆಲವು ಟೈಮು ಅದ್ರಲ್ಲಿ ನೋಡೋಕ್ಕೆ ಏನೋ ಒಂಥರ ಚೆಂದ. ನೀವು ಲಾಲ್ಬಾಗಲ್ಲಿ ಹೋಗಿ ಫ್ಲವರ್ ಶೋ ನೋಡ್ಬೋದು, ಅಥವಾ ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋ ಮಾಡಿದ್ದು ಅದನ್ನು ನೋಡ್ಬೋದು. ಅದು ಯಾವಾಗ ವರ್ಷಕ್ಕೊಂದ್ಸಲ ಅಪರೂಪಕ್ಕೆ ಮಾಡ್ತಾರೆ. ಬಟ್ ಇಲ್ಲಿ KR ಮಾರ್ಕೆಟ್ ಇದೆಯಲ್ಲ, ಯಾವಾಗಲೂ ಫ್ಲವರ್ ಶೋ ಥರನೇ ನಡೆಯುತ್ತೆ. ರಸ್ತೆ ಎರಡೂ ಬದಿನೂ ಬೇರೆ ಬೇರೆ ಕಲರ್ ಡೆಕೋರೇಷನ್ ಹೂಗಳು, ಪೂಜೆ ಹೂಗಳು ನೋಡಿ. ನೋಡೋಕ್ಕೆ ಹೇಗಿದೆ ಅಂತ ನೋಡಿ. ಅದು ಬೆಳಿಗ್ಗೆ ಈ ಚಳಿಲಿ, ಈ ಮಂಜಲ್ಲಿ ಈ ಥರ ಕಲರ್ ಹೂವು ನೋಡೋಕ್ಕೆ ನೋಡಿ. ಇಲ್ಲೊಂಥರ ಡಿಫ್ರೆಂಟ್ ಹೂಗಳಿದ್ದಾವೆ. ಇದೆಷ್ಟಣ್ಣ ರೇಟು? ಹೇಗೆ ಪೀಸು? ಅಂದರೆ ಒಂದು ಬಾಕ್ಸ್ ಅದು. ಇಲ್ಲೇನು ಕಾಣಿಸ್ತಾ ಇದೆ, ಇದು ಡೆಕೋರೇಷನ್ ಹೂಗಳು. ಒಂದೊಂದು ಸೆಟ್ ಅಂತಿದ್ದು, ಒಂದು ಬಾಕ್ಸಲ್ಲಿ 40 ಹೂಗಳಿದ್ದಾವೆ. ಇದು ಲೂಸ್ ಕೊಡೋದಂತೆ, ಕಂಪ್ಲೀಟ್ ಸೆಟ್ಟೇ ಅಂತೆ. ಇದಕ್ಕೆ 2,000 ರೂಪಾಯಿ ಅಂತೆ ನೋಡಿ. ಒಂದೊಂದು ಬಾಕ್ಸಲ್ಲಿ 40 ಹೂಗಳಿದ್ದಾವೆ. ನೋಡಿ, ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ನೋಡಿ, ವ್ಯಾಪಾರ ಆಯಿತು. ಇನ್ನೇನು ಟೈಮ್, ಈ ಎಕ್ಸಾಕ್ಟ್ ಟೈಮ್ 8 ಗಂಟೆ. ಮಧ್ಯರಾತ್ರಿ ವ್ಯಾಪಾರ ಶುರು ಆಗುತ್ತೆ. 8 ಗಂಟೆ 9 ಗಂಟೆ ಸರಿ ವ್ಯಾಪಾರ ಎಲ್ಲ ಮುಗಿದುಬಿಡುತ್ತೆ. ಉಳಿದಿರೋ ಹೂಗಳನ್ನು ವಾಪಸ್ ತಗೊಂಡು ಹೋಗ್ತಾರೆ ಗೋಡನ್ಗೆ. ನೋಡಿ, ಎಲ್ಲವನ್ನೂ ವಾಪಸ್ ಲೋಡ್ ಮಾಡ್ತಾ ಇದ್ದಾರೆ. ವ್ಯಾಪಾರ ಆದರೆ ಆಯಿತು, ಇಲ್ಲೇ ಇದ್ದರೆ ಈ ಥರ ವಾಪಸ್ ತಗೊಂಡು ಹೋಗ್ತಾರೆ ನೋಡಿ. 8 ಗಂಟೆಗೆ ವ್ಯಾಪಾರ ಮುಗೀತು ಇವ್ರದ್ದು ನೋಡಿ. ಇಲ್ಲೂ ಅಷ್ಟೇ ಜರ್ಬರ ಹೂಗಳನ್ನ ಇಟ್ಕೊಂಡಿದ್ದಾರೆ. ಒಂದೊಂದು ಗುಚ್ಚಲ್ಲೇ 10 ಹೂಗಳಿರುತ್ತೆ ನೋಡಿ. ಕಂಪ್ಲೀಟ್ ಇದೇ ಥರ ಹೂಗಳು ಇಲ್ಲಿಂದ ಅಲ್ಲಿವರೆಗೂ ಎಷ್ಟು ದೂರ ಕಣ್ಣಾರಿಸ್ತೀವೋ ಅಷ್ಟು ದೂರನೂ ಹೂಗಳೇ ಇರುತ್ತೆ. ನೋಡಿ ಒಂದೊಂದು ಹೇಗಣ್ಣ ಈ ಹೂವು? 100 ರೂಪಾಯಿ. ಎಷ್ಟು ಹೂ ಇರುತ್ತೆ? 5 ಹೂ ಇರುತ್ತಂತೆ. 100 ರೂಪಾಯಿ ಅಂತ ನೋಡಿ. ಡೈಲಿ ಒಂದೊಂದು ರೇಟ್ ಇರುತ್ತೆ. ಇವತ್ತು 100 ರೂಪಾಯಿ ಇದೆ. ಓಕೆ, 300 ರೂಪಾಯಿ ಗಂಟೆ ಇರುತ್ತೆ. ಜಾಸ್ತಿ ಅಂದರೆ 300 ರೂಪಾಯಿ ಆಗುತ್ತೆ. ಕಡಿಮೆ ಅಂದರೆ ಕಡಿಮೆ ಅಂದರೆ ಅದೇ 100 ರೂಪಾಯಿ. 100 ರೂಪಾಯಿ ಅದ್ರ ಮೇಲೆ. ಓಕೆ ನೋಡಿ, ಇವಾಗ ಎಟ್ ಪ್ರೆಸೆಂಟ್ 100 ರೂಪಾಯಿ ಇದೆಯಂತೆ. ಸೀಸನ್ ಮೇಲೆ ರೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೇವಂತಿಗೆ ನೋಡಿ, ವೈಟ್ ಸೇವಂತಿಗೆ, ಡೆಕೋರೇಷನ್ ಹೂಗಳು, ಜರ್ಬರ, ನೋಡಿ ಇಲ್ಲಿ ಡೆಕೋರೇಷನ್ ಹೂಗಳು ಯಾವ ಥರ ಜೋಡಿಸಿದ್ದಾರೆ ಅಂದರೆ ಇಲ್ಲಿಂದ ಅಲ್ಲಿವರೆಗೂ ಕಣ್ಣು ಹಾರಿಸಿದ್ರೆ ಎಷ್ಟು ದೂರ ಕಣ್ಣು ಹಾರಿಸ್ತೀವೋ ಅಷ್ಟು ದೂರ ಹೂಗಳು. ಬೆಂಗಳೂರಲ್ಲಿ ವರ್ಷಕ್ಕೆ 2 ಸಲ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೆಯುತ್ತೆ. ಆದರೆ ನೀವು KR ಮಾರ್ಕೆಟಿಗೆ ಬಂದರೆ ಪ್ರತಿ ದಿವಸ ಈ ಥರ ಹೂಗಳು ನೋಡ್ಬೋದು. ಬೇರೆ 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 ವಿಧಗಳ ಹೂಗಳು, ಅವನ್ನೆಲ್ಲ ಯಾವ ಥರ ಜೋಡಿಸಿ ನೋಡಿ. ಪ್ರತಿ ದಿವಸ ಬೆಳಿಗ್ಗೆ ಮುಂಚೆ ಈ ಮಂಜಲ್ಲಿ, ಆ ಚಳಿಲಿ ಈ ಹೂಗಳನ್ನು ನೋಡ್ತಾ ಇದ್ದರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಫ್ರೆಶ್ ಹೂಗಳು ಸಿಗ್ತದೆ. ಏನು ರೈತರು ಬೆಳೆದಿರ್ತಾರೋ ಆ ಹೂಗಳನ್ನು ರೈತರು ಡೈರೆಕ್ಟಾಗಿ ಇಲ್ಲಿ ಬಂದು ಮಾರ್ಕೆಟಿಗೆ ಬರುತ್ತೆ. ಫ್ರೆಶ್ ಹೂಗಳು ಸಿಗುತ್ತೆ, ಕಡಿಮೆ ರೇಟಿಗೂ ಇರುತ್ತೆ. ಬಟ್ ಏನೋ ಒಂಥರ ಚೆನ್ನಾಗಿದೆ ನೋಡೋಕ್ಕೂ ಅಷ್ಟೇ. ನೋಡಿ ಎಷ್ಟು ಉದ್ದ ಕಣ್ಣು ಹಾರಿಸ್ತೀವೋ ಅಲ್ಲಿವರೆಗೂ ಹೂಗಳು ಕಾಣಿಸುತ್ತೆ. ಆರ್ಕಿಡ್ ಹೂ ನೋಡಿ, ಎಷ್ಟಿದು? 20 ಪೀಸ್ ಇರುತ್ತೆ ಸರ್. 20 ಪೀಸು. ಎಷ್ಟು ರೇಟ್? ಎಷ್ಟು? 450 ನೋಡಿ. ಆರ್ಕಿಡ್ ಹೂವು 450 ರುಪೀಸ್ ಅಂತೆ. 20 ಪೀಸ್ ಇರುತ್ತೆ. ಇದು ಸೇಮ್ ರೇಟಾ? 400. ಇದು 400, ಇದು 450. ಇದು ಆರ್ಕಿಡ್ ಹೂವು ಬೇರೆ, ಇದು ನಮ್ಮ ದೇಶದಲ್ಲಿ ಬೆಳೆಯೋದಲ್ಲ, ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಾರೆ. ಇದು 400 ಅಂತೆ, ಇದು 450 ಅಂತೆ. ನೋಡಿ ನೋಡೋಕ್ಕೆ ಹೇಗಿದೆ ನೋಡಿ, ಕಲರ್ ಏನು ಚೆನ್ನಾಗಿದೆ. 20 ಹೂವು ಇರುತ್ತಂತೆ. ಹಾಂ ಹಾಂ
आर्किड आर्किड कितना रेट है? ये 450 है, 500 ಇದು 450 ಇದು 500 ये 650 650 ಇದು 650 ಅಂತೆ ನೋಡಿ. ಆರ್ಕಿಡ್ ಹೂವು 650 ಅಂತೆ. ಇದು 500 ಇದು 500 ಅಂತೆ. ಹೇಗಿದೆಣ್ಣ ರೇಟ್? ಸರ್ 20 rupees only. 20 10 flowers. ಓಕೆ. ಈ ಸೀಸನ್ ಇಲ್ಲ, ಅದಕ್ಕೆ ಕಡಿಮೆ ಇರೋದು. ಸೀಸನ್ ಇದ್ರೆ ರೇಟ್ ಜಾಸ್ತಿ. ರೇಟ್ ಅಂದ್ರೆ ಎಷ್ಟಿರುತ್ತೆ ಸೀಸನಲ್ಲಿ? ಒಂದು 100 150 ಗಂಟ ಹೋಗುತ್ತೆ. 150 ವರೆಗೆ. ಅಂದ್ರೆ ಇದು ಮದುವೆ ಸೀಸನ್ ಅಲ್ಲಿ ರೇಟ್ ಜಾಸ್ತಿ ಇರುತ್ತಾ? ಸೀಸನ್ ಮದುವೆ ಸೀಸನ್. ಹಬ್ಬಕ್ಕೇನು ಡಿಫ್ರೆನ್ಸ್ ಅನ್ಸಲ್ಲ? ಹಬ್ಬಕ್ಕೆ ಅಂದ್ರೆ ಒಂದೊಂದು ಟೈಮಲ್ಲಿ ರೇರು. ಹಬ್ಬಕ್ಕೆ ಡೆಕೋರೇಷನ್ ಮಾಡೋರು ಇದ್ರೆ ಒಂದು 30-40 ರೂಪಾಯಿ 50 ರೂಪಾಯಿ ರೇಂಜಿಗೆ ಹೋಗುತ್ತೆ. ಓಕೆ. ಇಲ್ಲ ಅಂದ್ರೆ ಮಿನಿಮಮ್ ಒಂದು 20 rupees 30 rupees 50 rupees ಒಳಗಡೆ. ಎಷ್ಟು ಕಲರ್ ಬರುತ್ತಣ್ಣ ಇದು? ಒಂದು 5 ಇಂದ 6 ಕಲರ್ ಬರುತ್ತೆ. ಓಕೆ. ಎಲ್ಲಿಂದ ತರೋದು ಇದು? ಇಲ್ಲೇ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಎಲ್ಲ ಲೋಕಲ್ ಅಲ್ಲಿ ಬೆಳೀತಾರೆ. ಲೋಕಲ್. ಓಕೆ. 10 ಇರುತ್ತಾ? 10 ಹೂವು ಪಕ್ಕ. ನೋಡಿ 10 ಯಾರು ಅದರಲ್ಲಿ ಕಡಿಮೆ ಮಾಡಲ್ಲ. 10 ನೋಡಿ ಹೂವಿನ ಹಾಸಿಗೆ, ಈ ಸೇವಂತಿಗೆ ಹೂವು ನೋಡಿ, ಹೂವಿನ ಹಾಸಿಗೆ ಚೆಲ್ದಂಗಾಗಿದೆ. ಏನು ಹೂ ಅಣ್ಣ ಇದು? ಇದು ಕ್ರಿಶಾಂತಮಂ ಅಂತ. ಓಕೆ. ಅದು ಯಾವ ಲೆಕ್ಕ ಇದು? ಇದು ಬಂಚ? ಕಲ್ಕತ್ತಾ ಪ್ಲೇಟ್ ಇದು. ಹಾಂ. ಇದು ಪೂರ್ತಿ ಬಕೆಟ್ ಬರುತ್ತೆ. ಓಕೆ. ಇದು 100 ಹೂವು ಬರುತ್ತೆ ಒಂದು ಬಕೆಟ್. ಹಾಂ. ಎಷ್ಟು ರೇಟ್ ಎಷ್ಟಣ್ಣ? ಇದು ಬಂದು 800 rupees ಈಗ. 800. ಈಗ ಎಷ್ಟು ಹೂ ಇರುತ್ತೆ ಇದರಲ್ಲಿ? 100 flowers ಬರುತ್ತೆ. 100 ಇರುತ್ತೆ. ಹಾಂ. ಇಲ್ಲಿ ಕೇರ್ ಮಾಡ್ಕೊಂಡು ನೀವು ಫ್ಲವರ್ ಶೋ ನೋಡೋಕ್ಕೆ ಇದಕ್ಕೆ ಹೋಗ್ತೀರಾ, ಎಲ್ಲಿ ಲಾಲ್ಬಾಗಿಗೆ ಹೋಗ್ತೀರಾ. ಅದು ವರ್ಷಕ್ಕೆ 1 ಸಲ 2 ಸಲ ನಡೆಯುತ್ತೆ. ಕೇರ್ ಮಾರ್ಕೆಟಿಗೆ ಬನ್ನಿ, ರೋಡ್ ಪಕ್ಕ ಅಕ್ಕಪಕ್ಕದಲ್ಲಿ ಹೂವಿನ ಹಾಸಿಗೆನೇ ಹಾಕಿರ್ತಾರೆ ನೋಡಿ. ಗುಲಾಬಿ ಹೂವಿನ ಯಾವ ಥರ ಜೋಡಿಸಿದ್ದಾರೆ, ಒಂದೊಂದು ಸೆಟ್ಟಲ್ಲಿ ಕಲರ್ ಗುಲಾಬಿಗಳನ್ನ, ಅದೊಂಥರ ನೋಡೋಕೆ ಏನೋ ಒಂಥರ ಚೆನ್ನಾಗಿರುತ್ತೆ. ಆ ಬೆಳಿಗ್ಗೆ ಮಧ್ಯರಾತ್ರಿ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ, ಬೆಳಿಗ್ಗೆ ಮುಂಚೆವರೆಗೆ ಇರುತ್ತೆ ನೋಡಿ. ಅದು ಹೂನ ಯಾವ ಥರ ಜೋಡಿಸಿದ್ದಾರೆ ನೋಡಿ. ಪ್ರತಿಯೊಂದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಆ ಗುಲಾಬಿ ಆ ಬಕೆಟಲ್ಲಿ ಜೋಡಿಸಿದ್ ನೋಡಿ ಯಾವ ಥರ ಅಂತ. ನೋಡಿ ಕಲರ್ ಗುಲಾಬಿ ಯಾವ ಥರ ಇದೆ ನೋಡಿ. ಇದು ನಿಮಗೆ ಯಾವ ಹೂವಿನ ಪ್ರದರ್ಶನ ಅಲ್ಲ, ಯಾವುದೂ ಅಲ್ಲ, ಮಾರ್ಕೆಟ್ ಅಷ್ಟೇ. ಹೂವಿನ ಮಾರ್ಕೆಟಲ್ಲಿ ಹೂವು ಜೋಡಿಸಿದ್ದು ನೋಡಿ. ಒಂದ್ಸಲ ಓವರ್ವ್ಯೂ ತೋರಿಸ್ತೀನಿ. ಇದು ರಸ್ತೆ, ಇದು ರೋಡ್ ಪಕ್ಕ ಹಿಂಗೆ ಜೋಡಿಸಿದ್ದಾರೆ ನೋಡಿ. ನೋಡಿ ನೀರು, ಹೂ ಬಾಡೋಗ್ಬಾರ್ದು ಅಂತ ನೀರು ಹಾಕ್ತಾ ಇದ್ದಾರೆ. ಏನು ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಯಾವ ಫ್ಲವರ್ ಶೋ ಅಲ್ಲ, ಯಾವುದೂ ಅಲ್ಲ, ಹೂವಿನ ಮಾರ್ಕೆಟು. ರೋಡ್ ಪಕ್ಕ ಹೂ ಜೋಡಿಸಿದ ಥರ ಯಾವ ಥರ ಕಾಣುತ್ತೆ ನೋಡಿ. ನೋಡಿ ಹೂಗಳೀಗ ಈ ಟೈಮು 8:30 ಆಯಿತು. ಸೊ ಆದ್ದರಿಂದ ಇವತ್ತಿನ ವ್ಯಾಪಾರ ಮುಗೀತು. ಹೂಗಳನ್ನೆಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಹೂವಿನ ಶೋ ಅಲ್ಲ, ಆ ಥರ ಅಷ್ಟು ಕ್ಲೀನಾಗಿ. ಇದು ರೋಡ್ ಆಗಿರ್ಬೋದು, ರೋಡ್ ಪಕ್ಕನೇ ಆಗಿರ್ಬೋದು, ಅದ್ರ ಯಾವ ಥರ ಜೋಡಿಸಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ನೋಡೋಕ್ಕೆ ಒಂಥರ ಶೋ ಗಿಟ್ಟಂಗಾಗಿದೆ ನೋಡಿ. ಆ ಹೂಗಳು ನೋಡಿ, ಎಲ್ಲಿ ನೋಡಲಿ ಗುಲಾಬಿ ಹೂಗಳು. ನಿಮ್ಗೆ ಇನ್ನೊಂದು ಕಡೆ ತೋರಿಸ್ತೀನಿ ತಾಳಿ. ನೋಡಿ ವ್ಯಾಪಾರ ಮಾಡೋ ರೋಡ್ ಪಕ್ಕನೇ ಜೋಡಿಸಿರ್ಬೋದು. ಆ ಜೋಡಿಸಿರೋ ರೀತಿ ನೋಡಿ ಏನು ಚೆನ್ನಾಗಿ ಕಾಣುತ್ತೆ. ಒಂಥರ ಹೂವು ಪ್ರದರ್ಶನಕ್ಕೆ ಇಟ್ಟಂಗೆ ಕಾಣಿಸ್ತಾ ಇದೆ. ಬೇರೆ ಬೇರೆ ಕಲರ್ ಹೂಗಳು, ಒಂದೊಂದು ಬಕೆಟಲ್ಲಿ ಒಂದೊಂದು ಜಾತಿ ಹೂಗಳು. ಅದ್ರ ಗುಲಾಬಿ ಹೂ ಜೋಡಿಸಿದ್ದು ನೋಡಿ ರೀತಿ ಒಂಥರ ಪ್ರದರ್ಶನಕ್ಕೆ, ಎಕ್ಸಿಬಿಷನಿಗೆ ಇಟ್ಟಂಗಿದೆ. ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ನೋಡಿ. ಬಿಳಿ ಗುಲಾಬಿ, ಕೇಸರಿ, ಇಲ್ಲಿ ನೋಡಿ ರೆಡ್ಡು. ಇದು ಹೂವಲ್ಲೇ ಗೋಡೆ ಕಟ್ಟಿದ್ದಾರೆ, ಯಾವ ಥರ ಇಟ್ಟಿದ್ದಾರೆ ನೋಡಿ ಜೋಡಿಸಿ. ಒಂಥರ ಮುತ್ತು ಜೋಡಿಸ್ದಂಗಾಗಿದೆ. ಅದ್ರ ಪಕ್ಕ ಬಿಳಿ ಗುಲಾಬಿ ಆಗಿರ್ಬೋದು, ಪಿಂಕು ನೋಡಿ. ಒಂದ್ಸಲ ಓವರ್ವ್ಯೂ ತೋರಿಸ್ತೀನಿ. ಇದು ಸೈಡ್ ಇಟ್ಟಿದ್ದು ವ್ಯಾಪಾರಕ್ಕೆ ಆಗಿ ಉಳಿದಿರೋ ಹೂಗಳು ನೋಡಿ. ಒಂದ್ಸಲ ಕ್ಲೀನಾಗಿ ತೋರಿಸ್ತೀನಿ ನೋಡಿ.
ನೋಡಿ ಹೂವನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಯಾವ ಥರ ಜೋಡಿಸ್ತಿದ್ದಾರೆ ನೋಡಿ, ಅಷ್ಟು ಅಚ್ಚುಕಟ್ಟಾಗಿ ಮುತ್ತು ಜೋಡಿಸ್ದಂಗೆ ಜೋಡಿಸ್ತಾರೆ. ಆಂಟಿ ಏನಿಗೆ ಆಚೆ ಕೇಳಿರ್ತಿದ್ದೇವೆ